ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ಶ್ರೀ ರಾಮಲಲ್ಲಾ ದೇವರ ಪ್ರತಿಷ್ಠಾಪನೆ ಪ್ರಯುಕ್ತ ವಿಶೇಷವಾಗಿ ನಾನು 2 ಬಗೆಯ ತಿನಿಸುಗಳನ್ನು ಮಾಡಿ ತೋರಿಸ್ತಿದ್ದೀನಿ. ಇದು ದೇವರಿಗೆ ಪ್ರಿಯವಾದ ಖಾದ್ಯ. ನೀವು ಮನೆಯಲ್ಲಿ ಮಾಡಿ ದೇವರಿಗೆ ಅರ್ಪಿಸಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ. ಸ್ಟವ್ ಮೇಲೆ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನಾನು 1 ಬೌಲ್ ತುಂಬ ನೀರು ಹಾಕ್ಕೊಂಡಿದ್ದೀನಿ. ಈ ನೀರಿಗೆ ಅದೇ ಬೌಲಲ್ಲಿ 3/4 ಬೌಲಷ್ಟು ಬೆಲ್ಲ ಸಣ್ಣಕ್ಕೆ ಕುಟ್ಟಿಟ್ಕೊಂಡಿರೋದು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಬೆಲ್ಲ ಕರಗೋ ತನಕ ಕೈಯಾಡ್ಕೊತಾ ಇರಬೇಕು. ಯಾವುದೇ ಪಾಕ ಬರೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷದಲ್ಲಿ ಬೆಲ್ಲ ಕರಗ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ಬೆಲ್ಲ ಸಣ್ಣಕ್ಕೆ ಕುಟ್ಟಿಟ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇದನ್ನು ಒಂದು ಫ್ರೈ ಪ್ಯಾನಿಗೆ ನಾನು ಸೋಸ್ಕೊತಾ ಇದ್ದೀನಿ. ಸ್ವಲ್ಪ ಕಸ ಇದ್ದಂಗಿದೆ. ಈಗ ಆ ಸೋಸಿದೀವಲ್ವ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ, ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ, ಒಂದು 4 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಒಂದು 2ರಿಂದ 3 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣಂತೆ. ನೋಡಿ, ಫ್ಲೇಮು ಸಿಮ್ಮಿಗೆ ಇಟ್ಕೋಬೇಕು. ಈ ಥರ ಕುದಿ ಬರಬೇಕಾದ್ರೆ ಫ್ಲೇಮು ಸಿಮ್ಮಿಗೆ ಇಟ್ಕೊಂಬಿಡಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಯಾವ ಬೌಲಲ್ಲಿ ಬೆಲ್ಲ ನೀರು ತಗೊಂಡಿದ್ದೀನೋ ಅದೇ ಬೌಲಲ್ಲಿ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹೆಂಗೆ ಹಾಕ್ಕೋಬೇಕಂದ್ರೆ, ಒಂದು ಕೈಯಲ್ಲಿ ಕೈ ಆಡ್ಕೊತ ಇನ್ನೊಂದು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊತ ಕೈ ಆಡ್ಕೋಬೇಕು. ನೋಡಿ, ಹೌದಾ? ಇದೇ ಥರನೇ. ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ಒಟ್ಟಿಗೆ ಹಾಕ್ಕೋಬಾರ್ದು ಅಷ್ಟೇ. ಕೈ ಆಡ್ಕೊತ ಹಾಕ್ಕೊತಾ ಇರಿ, ಸರಿ ಆಗುತ್ತೆ. ಪರ್ಫೆಕ್ಟ್ ಅಳತೆ ನಾನು ಹೇಗೆ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ನೀರು ಯಾವುದು ಚೇಂಜ್ ಮಾಡೋಕ್ಕೋಗಬೇಡಿ. ನಾನು ಹೇಳಿರೋ ಅಳತೆಯಲ್ಲೇ ಮಾಡ್ಕೊಳ್ಳಿ. ಸೂಪರಾಗಿ ರೆಡಿ ಆಗುತ್ತೆ. ನೋಡಿ, ನಾನು ಒಂದು ಸೌಟಲ್ಲಿ ಕೈ ಆಡ್ಕೊಂಡಿದ್ದೆ. ಅದಾದಮೇಲೆ ಸಣ್ಣ ಚುಂಚಗ ಸಹಾಯದಿಂದ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಪೂನು ಯಾವುದ್ರಲ್ಲಾದ್ರೂ ಮಾಡ್ಕೊಬೋದು. ನಿಮ್ಗೆ ಯಾವ ಸರಿ ಅನಿಸುತ್ತೋ ಮಾಡ್ಕೊಳ್ಳಿ. ನೀಟಾಗಿ ಕೈ ಆಡ್ಕೊಳ್ಳಿ. ಈ ಟೈಮಲ್ಲಿ ಫ್ಲೇಮನ್ನು ಸಿಮ್ಮಿಗೆ ಇಟ್ಕೋಬೇಕು. ನೋಡಿ, ಒಂದು 5 ನಿಮಿಷ ಆದಮೇಲೆ ಈ ಹದಕ್ಕೆ ಬರುತ್ತೆ ಹಿಟ್ಟು. ನೋಡ್ತಾ ಇದ್ದೀರಲ್ವ, ಎಷ್ಟು ನಯಸ್ಸಾಗಿ, ಎಷ್ಟು ಚೆನ್ನಾಗಿ ಬೆಲ್ಲ ಹಿಟ್ಟು ಎಲ್ಲ ಕೂಡಿದೆ, ಚೆನ್ನಾಗಿ ಬೆಂದಿದೆ, ತಳನೂ ಬಿಟ್ಟಿದೆ. ಇದಿಷ್ಟು ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಒಂದ್ಸಲಿ ಈಗ ಮುಟ್ಟಿ ನೋಡಿ, ನೀವು ಕೈಗೆ ಹತ್ತುಕೊಳ್ಳೋದೇ ಇಲ್ಲ, ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈ ಹಿಟ್ಟನ್ನೆಲ್ಲ ಒಂದು ಬೌಲಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಬಿಡೋಣಂತೆ. ಚೆನ್ನಾಗಿ ತಣ್ಣಗಾಗಬೇಕು. ಪರ್ಫೆಕ್ಟಾಗಿ ಆಗಿದೆ. ಇದನ್ನೆಲ್ಲ ಈಗ ಮತ್ತೊಂದ್ಸಲಿ ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾನು ಒಂದು ಮಣೆ ಮೇಲೆ ನಾದ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡ್ಬಿಟ್ಟು ನಾದ್ಕೊಂಡ್ಬಿಟ್ರೆ ಸರಿ ಆಗುತ್ತೆ. 2 ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡಾದ್ಮೇಲೆ ಇದನ್ನ ಏನು ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ನೋಡಿದ್ರಲ್ವ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನೂ ಕಷ್ಟ ಇಲ್ಲ. 10 ನಿಮಿಷಕ್ಕೆಲ್ಲ ನಿಮಗೆ ಈ ರೆಸಿಪಿ ರೆಡಿ ಆಗೇ ಬಿಡುತ್ತೆ. ತುಂಬ ರುಚಿ ಇರುತ್ತೆ. ಗೋಧಿ ಹಿಟ್ಟು ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಥರ ಮಾಡ್ಕೊಂಡಾದ್ಮೇಲೆ ಇದನ್ನು 2 ಭಾಗ ಮಾಡ್ಕೊತಾ ಇದ್ದೀನಿ. 2 ಭಾಗ ಆದಮೇಲೆ ಒಂದು ಭಾಗನ ತೆಗೆದಿಡ್ತೀನಿ, ಇನ್ನೊಂದು ಭಾಗನ ಮಾಡ್ತೀನಿ. ತುಂಬ ಮಾಡೋದಾದರೆ ಈ ಥರ ಮಾಡ್ತೀನಿ. ಸ್ವಲ್ಪ ಮಾಡೋದಾದರೆ ಒಟ್ಟಿಗೆ ಎಷ್ಟು ಮಾಡಿರ್ತೀನಿ ಅಷ್ಟನ್ನು ಮಾಡ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ಇದನ್ನು ಮಾಡ್ತಿರ್ತೀನಿ. ನೋಡಿ, ಹದ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ನೀವು ಮಾಡ್ಕೋಬೇಕು. ಯಾವ ಕಾರಣಕ್ಕೂ ನೀರು ಮಾಡ್ಕೋಬಾರ್ದು. ನಾನು ಹೇಳಿರೋ ಮೆಜರ್ಮೆಂಟಿಗೆ ನೀವು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇದನ್ನೆಲ್ಲ ಈಗ ಉದ್ದಕ್ಕೆ ನಾದ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಉಳಿಗಳಾಗಿ ಕಟ್ ಮಾಡ್ಕೋಬೇಕು. ಉಂಡೆಗಳು ಪೂರಿಗೆ ನಾವು ಕಟ್ ಮಾಡ್ಕೊತೀವಲ್ವ, ಅಷ್ಟು ಮಾಡ್ಕೊಂಡ್ರೆ ಸಾಕು. ನಾನು ಮೀಡಿಯಮ್ ಸೈಜ್ ಮಾಡ್ತಾ ಇರೋದ್ರಿಂದ ಅಷ್ಟು ಮಾಡ್ಕೊತೀನಿ. ನಿಮಗೆ ದೊಡ್ಡದು ಬೇಕಂದ್ರೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ನೋಡಿ, ಈ ಸೈಜಿಗೆ ಮಾಡ್ಕೊತಾ ಇದ್ದೀನಿ. 1 ಇಂಚು ಸೈಜಿಗೆ ನಾನು ಕಟ್ಟರಲ್ಲಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಒದಗಿ ಬರುತ್ತೆ. ನಾನು ಹಾಕಿರೋದು ನೋಡಿ, ಒಂದು 200 ಗ್ರಾಮು ಗೋಧಿ ಹಿಟ್ಟು. ಅದಕ್ಕೆ ಏನಿಲ್ಲ ಅಂದರೂ ಒಂದು 52 ಪೀಸಸ್ ಅಂತೂ ಆಗೇ ಆಗುತ್ತೆ. ಮನೆಯಲ್ಲಿ ತಕ್ಷಣಕ್ಕೆ ಬೇಕು ಅಂದರೆ, ಸ್ವೀಟ್ ಬೇಕು ಅಂದರೆ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಮನೇಲಿ ನೆಂಟರು ಬಂದಾಗ, ಹಬ್ಬಗಳಲ್ಲಿ, ಆಮೇಲೆ ಏನಾದ್ರು ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಇದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು. ಇದನ್ನು 2ರಿಂದ 3 ದಿನ ಇಟ್ಟು ತಿನ್ಬೋದು. ಹಾಗೆ ಹಿಟ್ಟನ್ನು ಸುತ್ತ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ನಿಮ್ಗೆ ಯಾವ ಬೇಕೋ ಆವಾಗ 2ರಿಂದ 3 ದಿನ ಇಟ್ಕೊಂಡು ತಿನ್ಬೋದು. ಇದನ್ನೆಲ್ಲ ಈಗ ರೌಂಡಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಹಿಂಗೆ ಮಾಡ್ಕೊತೀನಿ. ಎಣ್ಣೆಯಲ್ಲಿ ನಾವು ಕರಿಯೋದ್ರಿಂದ ಎಣ್ಣೆನೂ ಏನು ಕೈಗೆ ಹತ್ತಲ್ಲ, ಹೀರ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಮಾಡಾಯಿತು. ಈಗ ನೆಕ್ಸ್ಟ್ ಪ್ರೊಸೀಜರ್ ಅಂದರೆ, ನಾನಿಲ್ಲಿ ಬಿಳಿ ಎಳ್ಳು ಒಂದು 2ರಿಂದ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಳ್ಳಿನ ಬದಲಾಗಿ ಗಸಗಸೆ ಬೇಕಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. 2 ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬಿಳಿ ಎಳ್ಳು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಒಂದೊಂದೇ ಉಂಡೆ ತೊಗೊಂಡು ನಾನು ಎಳ್ಳನ್ನು ಹಚ್ಕೊತಾ ಇದ್ದೀನಿ. ಹಚ್ಕೊಂಡಾದ್ಮೇಲೆ ಅಂಗೈ ಮೇಲೆ ಇಟ್ಕೊಂಡು ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಈ ಥರ ಪ್ರೆಸ್ ಮಾಡ್ಕೋಬೇಕು.
ನಿಮಗೆ ಎಷ್ಟು ಅಗಲಕ್ಕೆ ಬೇಕಾದ್ರೆ ಮಾಡ್ಕೊಳ್ಳಿ. ಹಿಟ್ಟು ಜಾಸ್ತಿ ಬೇಕಂದರೆ ಹಿಟ್ಟು ಜಾಸ್ತಿ ತೊಗೋಬೇಕು. ನಾನು ಈ ಸೈಜ್ ಮಾಡ್ಕೊಂಡಿರೋದ್ರಿಂದ ಸಣ್ಣ ಸಣ್ಣಾಗಿ ಉಂಡೆ ತೊಗೊಂಡಿದ್ದೀನಿ. ಒಂದೊಂದಾಗಿ ಇಲ್ಲೆಲ್ಲ ಮಾಡಿಕೊಂಡು ಒಂದು ತಟ್ಟೆಗೆ ಜೋಡಿಸ್ಕೊತಾ ಇದ್ದೀನಿ. ನಾನು ಸದ್ಯಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಷ್ಟು ದಪ್ಪಕ್ಕೆ ನಾನು ತೊಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ತೀರಾ ತೆಳ್ಳಗೂ ಬೇಡ, ತೀರಾ ದಪ್ಪಕ್ಕೂ ಬೇಡ, ಇಷ್ಟು ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಸಾಕು. ಈಗ ಎಣ್ಣೆ ಕಾದಿದೆ ನೋಡಿ, ಒಂದೊಂದಾಗಿ ಹಾಕ್ಕೊತ ಬರ್ತೀನಿ. ನಾನೀಗ ಒಂದ್ಸಲಿಗೆ 4 ಹಾಕ್ಕೊತೀನಿ, ಮತ್ತು 4, 5 ಹಿಂಗೆ ಹಾಕ್ಕೊಂಡು ಕರಿಬೋದು. ನೀವು ಬಾಣಲಿ ಎಷ್ಟು ಅಗ್ಲಕ್ಕೆ ಇಟ್ಕೊಂಡಿರ್ತೀರ, ಎಣ್ಣೆ ಎಷ್ಟು ಹಾಕ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದ್ರ ಮೇಲೆ ಒಂದು ಬಂದುಬಿಡುತ್ತೆ, ಚೆನ್ನಾಗಿ ಫ್ರೈ ಆಗೋದಿಲ್ಲ. 1 ನಿಮಿಷ ಹಿಂಗೆ ಬಿಟ್ಬಿಟ್ಟು ಒಂದೊಂದಾಗಿ ಹಿಂಗೆ ಮೇಲೆ ಕೆಳಗೆ ತಿರುಗಿಸಿ ಹಾಕ್ಕೊತಾ ಇರಿ. ಒಂದಾದರೂ ಒಡೆಯಲ್ಲ, ಏನಾಗಲ್ಲ, ಚೆನ್ನಾಗಿ ಉಬ್ಬಿ ಸ್ಮೂತಾಗಿ ಬರುತ್ತೆ. ಒಳಗಂತೂ ಹತ್ತಿ ಇದ್ದಂಗೆ ಇರುತ್ತೆ, ಮೇಲೆ ಗರಿಗರಿಯಾಗಿರುತ್ತೆ, ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ಈ ಕಲರ್ ಬಂದ ಮೇಲೆ ತೆಗೆದುಬಿಡಿ. ಇನ್ನೂ ಕಲರ್ ಜಾಸ್ತಿ ಬಂದರೆ ಟೇಸ್ಟ್ ಆಗಲ್ಲ ತಿನ್ನೋದಕ್ಕೆ. ಸ್ವಲ್ಪ ಅದು ಏನಂತೀರ, ತುಂಬ ಫ್ರೈ ಆದಂಗೆ ಆಗಿಬಿಡುತ್ತೆ, ಚೆನ್ನಾಗಾಗೋದಿಲ್ಲ. ಈ ಥರ ಕಲರ್ ಬರ್ತಿದ್ದಂಗೆ ಎಲ್ಲ ತೆಕ್ಕೊಂಬಿಡಿ. ತುಂಬ ಬೇಗ ಆಗಿಬಿಡುತ್ತೆ. ನಿಮಗೇನೆಲ್ಲ 1/4 ಗಂಟೆ ಒಳಗೆ ಎಲ್ಲ ಪ್ರೊಸೀಜರು ಮುಗ್ದೇ ಹೋಗುತ್ತೆ. ನಾನೀಗ ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ತಿನ್ನಿ, ಆವಾಗ ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಮಧ್ಯಕ್ಕೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲೆಲ್ಲ ಗರಿ ಆಗಿದೆ, ಒಳಗಡೆ ಸ್ಮೂತ್ ಆಗಿದೆ, ಬಾಯಿಗೆ ಇಟ್ಟರೆ ಹಂಗೆ ಕರ್ಗೆ ಹೋಗುತ್ತೆ, ಅಷ್ಟು ಚೆನ್ನಾಗಿದೆ ಇದು. ತುಪ್ಪ ಹಾಕಿ ಇದು ಮಾಡಿರ್ತೀವಲ್ವ, ಏಲಕ್ಕಿ ತುಪ್ಪ ಎಲ್ಲ ಅಷ್ಟು ಸ್ಮೂತಾಗಿರುತ್ತೆ. ನಿಮಗೆ ಕೇಳಿಸ್ತಿರ್ಬೋದಲ್ವ ಗರಿಯಾಗಿರೋದು. ನಾನಿಲ್ಲಿ ಒಂದು ಬೌಲಲ್ಲಿ ಬಿಳಿ ದಪ್ಪಕ್ಕಿ ತೊಗೊಂಡಿದ್ದೀನಿ. ರೊಟ್ಟಿಗೆ, ದೋಸೆಗೆ ಎಲ್ಲ ಹಾಕ್ತೀವಲ್ವ, ಅದೇ ಅಕ್ಕಿ. ನೀವು ಬೇಕಾದ್ರೆ ಊಟದ ಅಕ್ಕಿನಾರು ತೊಗೋಬೋದು, ಚೆನ್ನಾಗಾಗುತ್ತೆ. ಇದನ್ನು 1-2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣಂತೆ. ಈ ಥರ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರೋ ಹೊಟ್ಟು ಇದ್ದರೆ, ಡಸ್ಟ್ ಇದ್ದರೆ ಹೋಗುತ್ತೆ. ತೊಳ್ಕೊಂಡಾದಮೇಲೆ ಅಕ್ಕಿ ಮುಳುಗೋ ತನಕ ನೀರು ಹಾಕಿಬಿಟ್ಟು ಇಡೀ ರಾತ್ರಿ ನಾನು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಈಗ ಬೆಳಕರಿತು, ಚೆನ್ನಾಗಿ ನೆಂದಿದೆ ನೋಡಿ. ಹೌದಾ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದು ಒಂದು ಅಕ್ಕಿನ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಹಿಂಗೆ ಅಂದಾಗ ಈಸಿಯಾಗಿ ಕಟ್ ಆಗಬೇಕು. ಹಿಂಗಾದರೆ ಸಾಕು, ಇಷ್ಟು ನೆಂದರೆ ಸಾಕು. ಈಗ ಈ ನೀರನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ನೆಂದಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ಗಟ್ಟಿಯಾಗಿ ರುಬ್ಕೊಳ್ಳಿ, ಯಾವ ಕಾರಣಕ್ಕೂ ನೀರಾಗಿ ರುಬ್ಕೊಬೇಡಿ, ನುಣ್ಣಗಾಗೋದಿಲ್ಲ. ಸ್ವಲ್ಪ ನೀರಿದೆ ನೋಡಿ, ಅದಿಷ್ಟನ್ನು ಹಾಕೋತಾ ಇದ್ದೀನಿ. ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ 1/4 ಬೌಲು ಒಣಕೊಬ್ಬರಿ ತುಂಡು ತೊಗೊಂಡಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಅದೇ ಬೌಲಲ್ಲಿ ಅರ್ಧ ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಶುಭ್ರವಾದ ಬೆಲ್ಲ ತಗೊಳ್ಳಿ. 2 ಏಲಕ್ಕಿನ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈಗ ನುಣ್ಣಗೆ ರುಬ್ಕೋಬೇಕು, ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಬೇಡ. ಬೆಲ್ಲದ ನೀರೇ ಇರುತ್ತಲ್ವಾ, ಅದೇ ಸರಿಯಾಗುತ್ತೆ ನೋಡಿ. ವಾವ್, ಎಷ್ಟು ಚೆನ್ನಾಗಾಯ್ತಲ್ವಾ, ಸೂಪರಾಗಿದೆ. ಇದೇ ಕನ್ಸಿಸ್ಟೆನ್ಸಿಲಿ ನೀವು ರುಬ್ಕೋಬೇಕು. ಯಾವ ಕಾರಣಕ್ಕೂ ನೀರು ಜಾಸ್ತಿ ಹಾಕ್ಕೋಬೇಡಿ, ನುಣ್ಣಗಾಗೋದಿಲ್ಲ. ರವೆ ಆಗಿಬಿಟ್ರೆ ಚೆನ್ನಾಗಾಗೋದಿಲ್ಲ. ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡಾದ್ಮೇಲೆ 1 ಟೀ ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನು ಗಸಗಸೆ, ಅದು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಅದೇ ಬೌಲಲ್ಲಿ ಅಕ್ಕಿ ಬೆಲ್ಲ ತೊಗೊಂಡಿದ್ದೀವಲ್ಲ, ಅದೇ ಬೌಲಲ್ಲಿ ಅರ್ಧ ಬೌಲು ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಕಲಿಸ್ಕೊಳ್ಳೋಣಂತೆ. ನಾನು ಯಾವ ಹದ ಅಂತ ನಿಮಗೆ ಕಲಿಸ್ಕೊಂಡಾದ್ಮೇಲೆ ತೋರಿಸ್ಕೊಡ್ತೀನಿ. ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಒಂದೇ ಒಂದು ಪಿಂಚು ಸೋಡಾ ಹಾಕ್ತಾಯಿದ್ದೀನಿ. ನಾವು ತಕ್ಷಣಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಸೋಡಾ ಬೇಕಾಗುತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನೂ ಬೇಡ. ಈಗ ಸೋಡಾ ಹಾಕಿದ್ಮೇಲೆ ಇನ್ನೊಂದ್ಸಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ನಿಮಗೆ ಹದ ತೋರಿಸ್ತೀನಿ ನಾನು ನೋಡಿ. ದೋಸೆ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿರಬೇಕು. ಹಿಂಗೆ ಸೌಟ್ ತಿರುಗಿಸ್ದಾಗ ನೋಡಿ ಫ್ಲೋ ಆಗ್ತಾ ಇದೆಯಲ್ವ ಹಿಟ್ಟು, ನಿಮಗೆ ಕಾಣಿಸ್ತಿರ್ಬೋದು. ಅಷ್ಟು ಅರ್ಧ ಬೌಲು ನೀರು ಇಟ್ಕೊಂಡಿದ್ದೆ, ಅದರಲ್ಲಿ 1/4 ಭಾಗ ಖಾಲಿಯಾಗಿದೆ ಅಷ್ಟೇ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈ ಟೈಮಲ್ಲಿ ನೋಡಿ, ಈ ಥರ ಸೌಟಲ್ಲಿ ನಿಧಾನಕ್ಕೆ ಹಿಂಗೆ ಹಾಕ್ಕೊಂಬಿಡ್ಬೇಕು. ತಕ್ಷಣ ಹಾಕ್ಕೊಂಬಿಟ್ಟು ನೋಡಿ, ಬಬುಲ್ಸು ನಿಧಾನಕ್ಕೆ ಬರಬೇಕು, ಜಾಸ್ತಿ ಬರಬಾರ್ದು. ಎಣ್ಣೆ ತುಂಬ ಕಾಯಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಕಾದಾಗ ಈ ಥರ ಹಾಕ್ಕೊಳ್ಳಿ. ತಕ್ಷಣ ಮುಟ್ಟಕ್ಕೆ ಹೋಗಬೇಡಿ, ಅದು ಮೇಲೆ ಬರುತ್ತೆ ಕಜ್ಜಾಯ. ಮೇಲೆ ಬಂದಾಗ ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ಕೊತ ತಿರುಗಿಸ್ಕೊಳ್ಳಿ ಅಷ್ಟೇ. ಕಲರ್ ಚೇಂಜ್ ಆದಾಗ ತಿರುಗಿಸ್ಕೋಬೇಕಾಗತ್ತೆ. ಈಗ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತಂದು. ಈ ಥರ ಎಣ್ಣೆನೇ ತಿರುಗಿಸಿದ್ರೆ ಕಜ್ಜಾಯ ಚೆನ್ನಾಗಿ ತಿರುಗುತ್ತೆ. ಯಾವ ಕಾರಣಕ್ಕೂ ಎಣ್ಣೆ ತುಂಬ ಬಿಸಿ ಮಾಡ್ಕೋಬೇಡಿ. ನಾನು ಪದೇ ಹೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ಕಲರ್ ಚೇಂಜ್ ಆದಾಗ ಈ ಥರ ಒಂದ್ಸಲಿ ತಿರುಗಿಸ್ಕೊಂಬಿಟ್ಟು ನೋಡಿ ಎಷ್ಟು ಒಳ್ಳೆ ಕಲರ್ ಬಂತು ಅಂತಂದು. ಹೌದಾ, ಕಜ್ಜಾಯ ರೆಡಿಯಾಗಿದೆ. ಈಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ತೆಗಿಬೇಕಾದ್ರೆ ಇನ್ನೊಂದು ಜಾಲಿ ಸೌಟು ಮತ್ತು ಇನ್ನೊಂದು ಜಾಲಿ ಸೌಟು ಎರಡೂ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ. ಜಾಸ್ತಿ ಇರೋ ಎಣ್ಣೆ ಎಲ್ಲ ಅದರಲ್ಲಿ ಹೋಗ್ಬಿಡುತ್ತೆ, ಆವಾಗ ಎಣ್ಣೆ ತುಂಬ ಕುಡಿಯೋದಿಲ್ಲ. ಈ ಥರ ಒಂದು ಸೂಜಿಣಿಕೆ ಆಗಲಿ ಸೌಟಾಗಲಿ ಯಾವುದಾದ್ರು ಇಟ್ಕೊಂಡು ಪ್ರೆಸ್ ಮಾಡಿದರೆ ಎಕ್ಸೆಸ್ ಆಯಿಲೆಲ್ಲ ಹೊರಗೆ ಹೋಗ್ಬಿಡುತ್ತೆ. ಈಗ ಮತ್ತೊಂದು ಹಾಕ್ತಾಯಿದ್ದೀನಿ. ಎಣ್ಣೆ ಅಕಸ್ಮಾತು ಜಾಸ್ತಿ ಕಾದರೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ಬಿಟ್ಟು ಮತ್ತೆ ಆನ್ ಮಾಡ್ಕೊಳ್ಳಿ, ಆವಾಗ ಸರಿಯಾಗುತ್ತೆ. ಸೇಮ್ ಪ್ರೊಸೀಜರಲ್ಲಿ ನಿಮಗೆ ಇನ್ನೊಂದು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ.
ಕಜ್ಜಾಯ ಮೇಲೆ ಬಂದಾಗ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಳ್ಳಿ ಅಷ್ಟೇ. ಕಲರ್ ಚೇಂಜ್ ಆದ ತಕ್ಷಣ ತಿರುಗಿಸಿ ಹಾಕ್ಕೊಳ್ಳಿ. ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ. ಮತ್ತು ತುಂಬ ಈಸಿ ಇದು ಮಾಡೋದು, ನಾನು ತೋರಿಸ್ಕೊಟ್ಟಿರೋದು ನಿಮಗೆ. ಅಕ್ಕಿ ನೆನೆಯೋದೊಂದು ಟೈಮ್ ಬಿಟ್ಟರೆ ಆಮೇಲೆ 10 ನಿಮಿಷದಲ್ಲೆಲ್ಲ ನಿಮಗೆ ಕಜ್ಜಾಯ ರೆಡಿ ಆಗಿಬಿಡುತ್ತೆ. ಇದನ್ನು ದೀಪಾವಳಿ ಹಬ್ಬಕ್ಕೆ ನೈವೇದ್ಯಕ್ಕೆ ನೀವು ಮಾಡ್ಕೋಬೋದು. ಕಜ್ಜಾಯ ಸಾಮಾನ್ಯ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ. ಇದೇ ಥರನೇ ನಾನು ಜಾಸ್ತಿ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ, ಸೂಪರಾಗಿ ಬಂದಿದೆ, ಒಳ್ಳೆ ಕಲರ್ ಬಂದಿದೆ. ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತಲ್ವ ನಿಮ್ಗೂ. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ 15 ಕಜ್ಜಾಯ ಆಗಿದೆ. ನೋಡಿ ಮೇಲೆಲ್ಲ ಕ್ರಿಸ್ಪಿ ಗರಿ ಗರಿಯಾಗಿರುತ್ತೆ, ಒಳಗೆ ಮಾತ್ರ ಹತ್ತಿ ಥರ ಮೃದುವಾಗಿರುತ್ತೆ. ಅದಕ್ಕೆ ಇದನ್ನ ಹತ್ತಿ ರಸ ಅಂತಾರೆ ಅಂತ ಅನಿಸುತ್ತೆ ನನಗೆ. ನೋಡಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ತಿನ್ನೋಕ್ಕೂ ತುಂಬ ಸೂಪರಾಗಿರುತ್ತೆ. ಇದೇ ಥರ ಮಾಡ್ಕೊಳ್ಳಿ. ನಾನು ಕಾಯಿ ಹಾಕಿರೋದ್ರಿಂದ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು 2 ದಿನ 3 ದಿನ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ, ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.